ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಶ್ರೀ ರಾಘವೇಂದ್ರ ಅವರಿದ್ದಾರೆ. ಇವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಯಾಗಿದ್ದಾರೆ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕು ಬೆಳಕೇರ ಗ್ರಾಮದವರು. SLC ವಿದ್ಯಾಭ್ಯಾಸ ಅವರ ಸ್ವಂತ ಊರಿನಲ್ಲಾಗಿ ಆನಂತರ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು KAS ಮಾಡಿ ಈ ಇಲಾಖೆಯಲ್ಲಿ ಯಾದಗಿರಿಯಲ್ಲಿ ಮೊದಲು ಕೆಲಸ ನಿರ್ವಹಿಸಿ 3 ವರ್ಷದಿಂದ ಮೈಸೂರಿನಲ್ಲಿದ್ದಾರೆ. ಸರ್, ನಮ್ಮ ಜ್ಞಾನಧ್ವನಿ ರೇಡಿಯೋಗೆ ನಿಮಗೆ ಆಧಾರದ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಮೊದಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮುಖ್ಯ ಉದ್ದೇಶ, ವಿಷನ್ ಮತ್ತು ಈ ವರ್ಷದ ಪ್ರಮುಖ ಗುರಿಗಳು, ಈ ಜಿಲ್ಲೆಯಲ್ಲಿ ಈ ಇಲಾಖೆ ಹೇಗೆ ಕಾರ್ಯನಿರ್ವಹಿಸುತ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮುಖ್ಯ ಉದ್ದೇಶ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಅನ್ವಯ ಶೈಕ್ಷಣಿಕ, ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರ ಶ್ರೇಯೋಭಿವೃದ್ಧಿಯನ್ನು ಸಾಮಾಜಿಕವಾಗಿ ಮೇಲೆತ್ತುವ ಸಲುವಾಗಿ ಈ ಇಲಾಖೆ ಗುರಿ ಹೊಂದಿದೆ. ಅದೇ ರೀತಿಯಾಗಿ ಶಿಕ್ಷಣಕ್ಕೋಸ್ಕರ ಅನೇಕ ವಸತಿ ನಿಲಯಗಳು, ವಸತಿ ಶಾಲೆಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರಾರಂಭಿಸಿ ಇಲ್ಲಿ ರನ್ ಆಗ್ತಾ ಇರೋದು. ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ ಮೆಟ್ರಿಕ್ ಪೂರ್ವ 41 ವಿದ್ಯಾರ್ಥಿ ನಿಲಯ, ಮೆಟ್ರಿಕ್ ನಂತರ 67 ವಿದ್ಯಾರ್ಥಿ ನಿಲಯಗಳು, ಸುಮಾರು 10,575 ಮಕ್ಕಳಿಗೆ ನಾವು ವಸತಿ ನಿಲಯದಲ್ಲಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ವಿ. ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತೆ 4 ಮೊರಾರ್ಜಿ ವಸತಿ ಶಾಲೆಗಳಿದ್ದಾವೆ. ಅಲ್ಲೂ ನಮಗೆ ಸುಮಾರು 1,000 ವಿದ್ಯಾರ್ಥಿಗಳಿಗೆ ಶಾಲೆಯ ಜೊತೆಗೆ ವಸತಿ ರೆಸಿಡೆನ್ಷಿಯಲ್ ಸ್ಕೂಲನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಈ ವರ್ಷದ ಗುರಿಗಳೇನಾದ್ರು ಇದೆಯಾ? ನಮ್ಮಲ್ಲಿ ಬರ್ತಕ್ಕಂತಹ ಎಲ್ಲ ಏನು ನಮಗೆ ವಸತಿ ನಿಲಯ ಕೇಳ್ಕೊಂಡು ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ಕೊಡುವ ಒಂದು ನಾವು ಗುರಿ ಹೊಂದಿದ್ದೇವೆ. ಸೊ ಅದರಂತೆ ನಾವು ಮಾನ್ಯ ಸರ್ಕಾರದ ಸಚಿವರ ಜೊತೆ ನಾವು ಕಮ್ಯುನಿಕೇಷನ್ ಮಾಡಿ ಮಾನ್ಯ ಆಯುಕ್ತರ ಮೂಲಕ ಮೈಸೂರಿಗೆ ಇನ್ನೂ ಹೆಚ್ಚಿನ ನಮಗೆ ವಸತಿ ನಿಲಯಗಳನ್ನು ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಅದು ಬಂದ ತಕ್ಷಣ ಈ ವರ್ಷವೂ ಹೊಸ ವಸತಿ ನಿಲಯಗಳನ್ನು ತೆರೆಯಲು ನಾವು ಪ್ರಯತ್ನ ಪಡುತ್ತೇವೆ. ಜಿಲ್ಲಾ ಅಧಿಕಾರಿಯಾಗಿ ನಿಮ್ಮ ಜವಾಬ್ದಾರಿಗಳು ಏನೇನು ಮತ್ತು ಈ ಇಲಾಖೆಯ ವ್ಯಾಪ್ತಿಗೆ ಯಾವೆಲ್ಲ ಸಮುದಾಯಗಳು ಪ್ರಮುಖವಾಗಿ ಒಳಪಡುತ್ತೆ? ಮೊದಲನೇದಾಗಿ ಜಿಲ್ಲಾಧಿಕಾರಿ ಅಂತಂದರೆ ನಾವು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಎಲ್ಲ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತಹ ಹಾಸ್ಟೆಲ್, ಸ್ಕಾಲರ್ಶಿಪ್ ಮತ್ತು ಬೇರೆ ಬೇರೆ ಸಂಬಂಧಪಟ್ಟ ಸ್ಕೀಮ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಾವು ನಮ್ಮ ಜೊತೆಗೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಿಲಯ ಪಾಲಕರೆಲ್ಲವನ್ನು ಸೇರಿಕೊಂಡು ನಾವು ಇಲಾಖೆಯ ಕಾರ್ಯಕ್ರಮಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವೆಲ್ಲ ಸಮುದಾಯಗಳು ಒಳಪಡುತ್ತೆ? ಹಿಂದುಳಿದ ವರ್ಗದಲ್ಲಿ ನಮಗೆ ಸುಮಾರು 1,200 ಸಮುದಾಯಗಳಿದ್ದಾವೆ. ಅಂದರೆ SC ST ಹೊರತುಪಡಿಸಿ ಅಲೆಮಾರಿಗಳು ಬರ್ತಾರೆ. ಕ್ಯಾಟಗರಿ 1ನಲ್ಲಿ ಅಲೆಮಾರಿಗಳಲ್ಲೇ 46 ಜಾತಿಗಳಿದ್ದಾವೆ. ಆದಿವಾಸಿಗಳು STL ಬರ್ತಾರೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇಲಾಖೆಯ ವತಿಯಿಂದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸಿಗುವಂಥ ಪ್ರಮುಖ ಶೈಕ್ಷಣಿಕ ಸೌಲಭ್ಯಗಳು ಯಾವ್ಯಾವುದು? ಮೊದಲನೇದಾಗಿ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದಂತೆ ಸರ್ಕಾರವು ಅವರಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನವನ್ನು ನೀಡ್ತೇವೆ. ಅದೇ ರೀತಿ ವಸತಿ ಶಾಲೆ ಜೊತೆಯಲ್ಲಿ ವಸತಿ ಶಾಲೆಯ ಜೊತೆಯಲ್ಲಿಲ್ಲ, ಯಾರು ವಸತಿ ಶಾಲೆಯಲ್ಲಿ ಇರ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದಿಲ್ಲ. ವಸತಿ ಶಾಲೆ ಏನು ಡೇ ಸ್ಕಾಲರ್ಸ್ ಇರ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ, ಮತ್ತು ಹಾಸ್ಟೆಲಲ್ಲಿರೋ ವಿದ್ಯಾರ್ಥಿಗಳಿಗೂ ನಾವು ಸ್ಕಾಲರ್ಶಿಪ್ಪನ್ನು ನೀಡಲಾಗುವುದಿಲ್ಲ. ಏಕೆ ಅಂತಂದರೆ ಅವರಿಗೆ ಆಲ್ರೆಡಿ ನಾವು ಹಾಸ್ಟೆಲಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಿ ಊಟ, ಉಪಚಾರ ಇವೆಲ್ಲವನ್ನು ಅವರಿಗೆ ನೀಡಲಾಗುತ್ತದೆ. ಹಾಸ್ಟೆಲ್ ಅವಶ್ಯಕತೆ ಇರುವುದಿಲ್ಲ, ಅವರು ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಆಗಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಪ್ರವೇಶ ಪಡಲಿಕ್ಕೆ ಇರುವಂಥ ಅರ್ಹತೆಗಳು ಏನು? ಆದಾಯ ಮಿತಿ ಏನಾದ್ರು ಇದೆಯಾ ಅಥವಾ ಎಷ್ಟು ಇರಬೇಕು ಆದಾಯ ಮಿತಿ? ನಮ್ಮಲ್ಲಿ ಆದಾಯ ಮಿತಿ 2 ರೀತಿ ಇದೆ. ಒಂದನೇದು ಕ್ಯಾಟಗರಿ 1 ಮತ್ತು SC ST ಅವರಿಗೆ 2.5 ಲಕ್ಷ ಅವರಿಗೂ ಆದಾಯ ಮಿತಿ, ಮತ್ತು ಉಳಿದ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ 1 ಲಕ್ಷದ ಆದಾಯ ಮಿತಿ ಹೊಂದಿರುತ್ತದೆ. ಅದೇ ರೀತಿಯಾಗಿ ಅವರು
ಉತ್ತೀರ್ಣರಾಗಿರಬೇಕು. ಅರ್ಹತೆ ಪಡಿಬೇಕು ಅಂತಂದರೆ ಫೇಲ್ ಆಗಿರಬಾರ್ದು, ಉತ್ತೀರ್ಣರಾಗಿರಬೇಕು. ಮತ್ತು ಅವರಿಗೆ ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಮತ್ತು ಶಾರ್ಟ್ಸ್ ಐಡಿನೂ ಇರಬೇಕು ಅವ್ರ ಹತ್ರ. ಮತ್ತು ಮೊಟ್ಟ ಮೊದಲನೇದಾಗಿ ಅವರು ವಿದ್ಯಾಭ್ಯಾಸವನ್ನು ಡೇಸ್ ಕಾಲೇಜಲ್ಲಿ ಓದುತ್ತಿರಬೇಕು, ಅಂದರೆ ಅಲ್ಲಿಗೆ ಸೇರ್ಕೊಂಡಿರಬೇಕು. ಈ ಅರ್ಜಿನ ಆನ್ಲೈನ್ ಸಲ್ಲಿಸಬೇಕು. ಆನ್ಲೈನ್ SHP ಅಂತ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ, ಯಾವುದೂ ಆಫ್ಲೈನ್ ಇಲ್ಲ, ಆನ್ಲೈನಲ್ಲೇ ಅವರು ಅಪ್ಲಿಕೇಶನ್ ಹಾಕಿದಾದಮೇಲೆ ಅದಕ್ಕೆ ಒಂದು ಕಮಿಟಿ ಇದೆ. ಮಾನ್ಯ ಶಾಸಕರು ಅಂತಂದರೆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರತಿನಿಧಿಸುವ ಅಂತಂದರೆ ಮೈಸೂರಲ್ಲಿ 4 ಜನ MLA ಬರ್ತಾರೆ. ಆದರೆ ನಮ್ಮ ಹಾಸ್ಟೆಲ್ಗಳು ಅತಿ ಹೆಚ್ಚು ಯಾವ ಕ್ಷೇತ್ರವನ್ನು ಪ್ರತಿನಿಧಿಸುವ MLA ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಉಳಿದವರೆಲ್ಲ ಸದಸ್ಯರಾಗಿರ್ತಾರೆ. ತಾಲೂಕು ಕಲ್ಯಾಣಾಧಿಕಾರಿ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಸೆಲೆಕ್ಷನ್ ಕಮಿಟಿ. ಈ ಹಾಸ್ಟೆಲನ್ನು ವಿದ್ಯಾರ್ಥಿಗಳು ಚೂಸ್ ಮಾಡ್ಬೋದಾ? ಎಸ್, ಹಾಸ್ಟೆಲನ್ನು ಅವರು ಪ್ರಯಾರಿಟಿ ಪ್ರಕಾರ ತಮಗೆ ಯಾವ ಹಾಸ್ಟೆಲನ್ನು ಮೊದಲನೇ ಪ್ರಯಾರಿಟಿ, 2ನೇ ಪ್ರಯಾರಿಟಿ, 3ನೇ ಪ್ರಯಾರಿಟಿ ಅಂತಂದು ಕೊಡ್ಬೋದು ಅವರು. ಈಗ ಎಷ್ಟೋ ಜನದ್ದು ಆದಾಯ ತುಂಬ ಕಡಿಮೆ ಇರುತ್ತೆ, ಅವರಿಗೆ ಹಾಸ್ಟೆಲಲ್ಲಿ ಸಿಕ್ಕರೆ ಓದನ್ನು ಮುಂದುವರಿಸ್ತಾರೆ. ಎಸ್. ಈಗ ಸೇರ್ಕೊಂಡಿರುವಂಥ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ರಲ್ಲ, ಇನ್ನೂ ಸೇರ್ಕೊಂಡಿಲ್ಲ ಅವರು. ಸೇರ್ಕೊಳ್ಬೇಕು. ಯಾಕೆ ಅಂತಂದರೆ ಅವರಿಗೆ ಯಾವ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲಿ ಹಾಸ್ಟೆಲ್ಲು ಅಂತಂತ ಇರುತ್ತೆ, ಅವರು ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು ಮೈಸೂರಿಗೆ ಸೇರ್ಕೊಂಡಿದ್ರೆ ಮೈಸೂರು ಸಿಟಿಯಲ್ಲಿ ಯಾವ ಹಾಸ್ಟೆಲ್ಲು ಅಂತಂದು, ಕಾಲೇಜಿಗೆ ಸೇರ್ಕೊಳ್ಳೋಕ್ಕಿಂತ ಮೊದಲೇ ಹಾಸ್ಟೆಲ್ ಸಿಗೋದಿಲ್ಲ. ಕಂಪಲ್ಸರಿ ಯಾವ ಕಾಲೇಜಲ್ಲಿ ಓದುತ್ತಿದ್ದಾರೆ, ಅವರ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಆ ವಿದ್ಯಾರ್ಥಿ ನಿಲಯಗಳಲ್ಲಿ ರೂಮು, ವಸತಿ ಮತ್ತು ಊಟ ಬಿಟ್ಟು ಬೇರೆ ಇನ್ಯಾವ ಸೌಲಭ್ಯಗಳಿದ್ದಾವೆ? ಲೈಬ್ರರಿ, ಡಿಜಿಟಲ್ ಲೈಬ್ರರಿ, ಕಂಪ್ಯೂಟರ್ ಶಿಕ್ಷಣ ಅಥವಾ ಟ್ಯೂಷನ್ ಬಂದು ಯಾರು ಮಾಡೋದು, ಈ ಥರದ್ದು ಏನಾದ್ರು ಉಂಟಾ ಸೌಲಭ್ಯಗಳು? ನಮ್ಮ ವಸತಿ ನಿಲಯಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇದೆ. ಈ ವರ್ಷ ನಾವು ಡಿಜಿಟಲ್ ಗ್ರಂಥಾಲಯನ ಮಾಡಬೇಕನ್ನೋದೊಂದು ಗುರಿ ಹೊಂದಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ನಾವು ಅಂಶಕಾಲಿಕ ಬೋಧನೆ ಅಂತಂತ ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ಸೈನ್ಸು 6 ತಿಂಗಳು ನಾವು ಅವರಿಗೆ ಬೋಧನೆ ಟ್ಯೂಷನನ್ನು ಹೇಳ್ಕೊಡುತ್ತೇವೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ. ಅದೇ ರೀತಿಯಾಗಿ ನಾವು ನಮ್ಮ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿ ವೃತ್ತಿ ಮಾರ್ಗದರ್ಶನ ತರಬೇತಿ ಅಂತೂ ನಾವು ಕೊಡುತ್ತೇವೆ. ಅಂದರೆ ಅವರಿಗೆ ಎಲ್ಲಿ ಸೇರಿಕೊಳ್ಬೇಕು ಅಂಥೇಳಿ ಗೈಡೆನ್ಸಾ? ಹೌದು. ಮುಂದೆ ಈಗ ಫಾರ್ ಎಕ್ಸಾಂಪಲ್ಲು PUC ಆದಮೇಲೆ ಏನು ಮಾಡಬೇಕು, ಅವರಿಗೆ ನೀಟು, JEE ಕುರಿತಾಗಿ ಮಾರ್ಗದರ್ಶನ. ಪದವಿ ಆದಮೇಲೆ ಅವರು ಏನು ಮಾಡಬೇಕು, ಸರ್ಕಾರಿ ಸೇವೆಗೆ ಹೋಗಬೇಕಾ ಅಥವಾ ಬೇರೆ ಬೇರೆ ತಮ್ಮ ಜೀವನವನ್ನು ಹೇಗೆ ಮುಂದುವರಿಸಬೇಕು, ಅವಕಾಶಗಳ ಕುರಿತಾಗಿ ಅವರಿಗೆ ತಿಳಿಸ್ಕೊಡಲಾಗುತ್ತದೆ. ಹಿಂದೆಲ್ಲ ಈ ವಸತಿ ಶಾಲೆಯಲ್ಲಿ ಊಟದ ಬಗ್ಗೆ ತುಂಬ ಕಳಪೆ ಊಟ ಈ ಥರದ್ದೆಲ್ಲ ಇತ್ತು. ಈಗ ಹೇಗಿದೆ? ಹಿಂದೆ ಹೇಗಿತ್ತು ಅನ್ನೋದು ನನಗೆ ಅದರದ ಬಗ್ಗೆ ಗೊತ್ತಿಲ್ಲ. ಆದರೆ ಇವಾಗ ವಸತಿ ನಿಲಯಗಳಲ್ಲಿ ಊಟ ತುಂಬ ಚೆನ್ನಾಗಿದೆ. ಮತ್ತು ಊಟ ಮೆನು ಚಾರ್ಟ್ ಪ್ರಕಾರ ಇರುತ್ತೆ. ನಾನ್ ವೆಜ್ ಎಲ್ಲ ಉಂಟಾ? ನಾನ್ ವೆಜ್ಜು ಅದು ನಮಗೆ ನಮ್ಮ ಮೆನು ಚಾರ್ಟಲ್ಲಿ ಯಾವ ದಿನ ಯಾವ ಊಟ ಅಂತೆ ಅದರ ಪ್ರಕಾರನೇ ನಾವು ಊಟ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ವಸತಿ ನಿಲಯದಲ್ಲಿ ಆಹಾರಗಳೆಲ್ಲ ಏನು ಸಾಮಗ್ರಿಗಳಿದ್ದಾವೆ ಅವೆಲ್ಲದಕ್ಕೂ ನಮ್ಮ ವಸತಿ ನಿಲಯವು FSSAIನಿಂದ ರಿಜಿಸ್ಟ್ರೇಷನ್ ಹೊಂದಿದೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ್ದು. ಸೊ ಯಾವ ಮಕ್ಕಳಿಗೂ ಈಗ ಕಳಪೆ ಊಟ ಅಂತಂತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಊಟದ ಜೊತೆ ಮಕ್ಕಳಿಗೆ ಗ್ರಂಥಾಲಯ ವ್ಯವಸ್ಥೆ, ಶಿಕ್ಷಣದ ಕುರಿತಾಗಿ ಮಹತ್ವವನ್ನು ನಮ್ಮ ನಿಲಯ ಪಾಲಕರು ಕೊಡ್ತಿದ್ದಾರೆ. ಸಾಂಪ್ರದಾಯಿಕ ವೃತ್ತಿನಿರತರು, ಕ್ಷೌರಿಕರು ಮುಂತಾದವರೆಲ್ಲ ಇದ್ದಾರೆ, ಮಡಿವಾಳರು, ಕುಂಬಾರರು. ಇವರಿಗೆಲ್ಲ ಇಲಾಖೆಯಿಂದ ಸಿಗುವಂಥ ವಿಶೇಷ ಪ್ರೋತ್ಸಾಹಧನ ಅಥವಾ ಯೋಜನೆಗಳು, ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ. ನಮ್ಮ ಇಲಾಖೆಯಲ್ಲಿ ಸಾಂಪ್ರದಾಯಿಕ ಕಲೆಯಾದಂತಹ ಡೋಲು ಮತ್ತು ನಾದಸ್ವರ, ಆ ಸಮುದಾಯದ ಮಕ್ಕಳಿಗೆ ಡೋಲು ಮತ್ತು ನಾದಸ್ವರ ಕಲಿಯೋದಕ್ಕೋಸ್ಕರ ನಾವೇ ಅವರನ್ನು ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಅದಕ್ಕೆ ಆದಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ಸೇರಿಸಿ ಅವರಿಗೆ ವಸತಿ ಸಹಿತ ಶಿಕ್ಷಣ ಜೊತೆಗೆ ಡೋಲು ಮತ್ತು ನಾದಸ್ವರದ ಕಲಿಕೆಯನ್ನು ಹೇಳಿಕೊಡಲಾಗುತ್ತದೆ. ಅದು ಮೊರಾರ್ಜಿ ಶಾಲೆನ? ಮೊರಾರ್ಜಿ ಅಲ್ಲ, ಅದಕ್ಕೆ ಸಪ್ರೇಟಾಗಿ ಗಂಗೂಬಾಯಿ ಹಾನಗಲ್ ಅವರ ಸಂಯೋಜನೆ ಅಡಿಯಲ್ಲಿ ನಾವು ಅದನ್ನು ನಡೆಸ್ಕೊಡ್ತಾ ಇದ್ದೀವಿ. ಅದರ ಹೆಸರೇನು? ಅದರ ಹೆಸರೇ ನಮಗೆ ಡೋಲು ಮತ್ತು ನಾದಸ್ವರ ಕಲಿಕೆ.
ಅದೇ ರೀತಿಯಾಗಿ ಇತರೆ ಹಿಂದುಳಿದ ವರ್ಗ ನಮಗೆ ಮಡಿವಾಳ ಆಗಲಿ ಮತ್ತು ಬೇರೆ ಬೇರೆ ಸಮುದಾಯದವರಿಗೆ ನಮ್ಮ ಇಲಾಖೆಯಲ್ಲೇ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಎಲ್ಲ ಸಮುದಾಯದ ಹಿಂದುಳಿದ ವರ್ಗದ ಎಲ್ಲ ಸಮುದಾಯದವರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಉದ್ಯಮ ಮಾಡಲಿಕ್ಕೆ, ಉದ್ಯಮ, ಸಣ್ಣ ಉದ್ಯಮ, ವೃತ್ತಿ ವ್ಯಾಪಾರಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ, ಮಕ್ಕಳ ಶಿಕ್ಷಣಕ್ಕೋಸ್ಕರ, ಸ್ವಾವಲಂಬನೆ ಹಾಗೂ ಶಿಕ್ಷಣವನ್ನು ಮುಂದುವರಿಸಲು ನೇರ ಸಾಲ, ಅವರಿಗೆ ಸಾಲ ಯೋಜನೆ, ಈ ರೀತಿಯಾಗಿ ಶಿಕ್ಷಣ ಮತ್ತು ಆರ್ಥಿಕವಾಗಿ ಸಬಲರಾಗೋ ಸಲುವಾಗಿ ನಮ್ಮ ಇಲಾಖೆಯ ಅಡಿಯಲ್ಲೇ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಡಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾರೆ. ಮಹಿಳಾ ಸಬಲೀಕರಣ, ಅದಕ್ಕಾಗಿ ನಿಮ್ಮ ಇಲಾಖೆ ಹಮ್ಮಿಕೊಂಡಿರುವಂತಹ ಪ್ರಮುಖ ಕಾರ್ಯಕ್ರಮಗಳು ಯಾವ್ದಾದ್ರು ಇದೆಯಾ? ಎಸ್ ಸರ್, ನಮ್ಮ ಇಲಾಖೆಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಪ್ರತ್ಯೇಕವಾಗಿ ನಮ್ಮಲ್ಲಿ ಎಲ್ಲ ಮಹಿಳಾ ಹಾಸ್ಟೆಲ್ಗಳಿದ್ದಾವೆ. ವೃತ್ತಿನಿರತ ಮಹಿಳೆಯರಿಗೂ ಇದೆಯಾ? ವೃತ್ತಿನಿರತ ಮಹಿಳೆಯರು ಅಂತಂದರೆ ಯಾರು ಕೆಲಸದಲ್ಲಿ ತೊಡಗಿರ್ತಾರೆ ಅವರಿಗೆಲ್ಲ, ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಎಲ್ಲ ನಮ್ಮ ಮಕ್ಕಳಿಗೆ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಅದೇ ರೀತಿಯಾಗಿ ಮಹಿಳಾ ಉದ್ಯಮಿಗಳಿಗೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಅವರಿಗೆ ಅವರ ಸ್ವಾವಲಂಬನೆ ಆಗುವ ಸಲುವಾಗಿ ಸಣ್ಣ ಉದ್ಯಮ, ವ್ಯಾಪಾರ ಮಾಡಿಕೊಳ್ಳಲು ಅಥವಾ ಇತರೆ ಕಾರ್ಯಕ್ರಮಗಳನ್ನು ನೇರ ಸಾಲದ ಮೂಲಕ ಅವರನ್ನು ಸ್ವಾವಲಂಬಿ ಆಗಲು ಅಲ್ಲಿ ಅನೇಕ ಸ್ಕೀಮ್ಗಳನ್ನು ಹಮ್ಮಿಕೊಂಡಿಲ್ಲ. ಈ ಸ್ವಸಹಾಯ ಸಂಘಗಳಿಗೆ ಏನಾದರೂ ನೀವು ನಮ್ಮ ಇಲಾಖೆಯಿಂದ ಸ್ವಸಹಾಯ ಸಾಲಿಗೆ ಯಾವುದು ಕೊಡೋದಿಲ್ಲ. ಸಾರ್ವಜನಿಕರು ಅಥವಾ ವಿದ್ಯಾರ್ಥಿಗಳು ಈ ಯೋಜನೆಗಳ ಲಾಭ ಪಡೀಲಿಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದಿರಿ. ಸೇವಾ ಸಿಂಧು ಪೋರ್ಟಲ್, SSP, ಇದರಲ್ಲಿ ಈ ಒಂದು ಆನ್ಲೈನ್ನಲ್ಲಿ ಇದು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮಟ್ಟಿನ ಕಷ್ಟನೂ ಇರುತ್ತೆ. ಈ ಪೋರ್ಟಲ್ಗಳು ಎಷ್ಟು ಸಹಕಾರಿ ಆಗಿದ್ದಾವೆ? ಸುಲಭನಾ ಅದು ಅದರಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸೋದು, ಅಥವಾ ಬೇರೆ ಯಾರ್ದಾದ್ರು ಸಹಾಯ ಬೇಕಾಗುತ್ತಾ? ಸರ್, ಇತ್ತೀಚೆಗೆ ನಮಗೆ ಆನ್ಲೈನಲ್ಲಿ ವಿ ಆಲ್ ಆರ್ ಕಮಿಂಗ್ ಅಂಡರ್ ಡಿಜಿಟಲ್ ಇಂಡಿಯಾ. ಯಾಕೆಂತಂದರೆ ಡಿಜಿಟಲ್ ಸಾಕ್ಷರತೆ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಮತ್ತು ನಾವೆಲ್ಲ ಕಲ್ಕೊಳ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ಅದರ ಅವೇರ್ನೆಸ್ ಇದೆ. SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತಂತ ಯಾವುದೇ ಒಬ್ಬ ವಿದ್ಯಾರ್ಥಿ ಗೂಗಲಲ್ಲಿ ಟೈಪ್ ಮಾಡಿದ್ರು ಅವನಿಗೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ತೊಗೊಂಡು ಹೋಗುತ್ತೆ. ಅಲ್ಲಿ ಏನಾದರೂ ಸಮಸ್ಯೆ ಆಗಿದರೆ ನಮ್ಮ ಇಲಾಖೆಯ ಸಹಾಯವಾಣಿ ಸಂಖ್ಯೆಗಳಿರುತ್ತವೆ. ಹಾಗೂ ಅವ್ರಿಗೆ ಏನಾದರೂ ತೊಂದರೆ ಆಗಿದ್ದರೆ ನಮ್ಮ ಇಲಾಖೆ ಕಚೇರಿಗಳಿಗೆ, ತಾಲೂಕು ಮಟ್ಟದ ಕಚೇರಿಗಳಿಗೆ ಅವರು ಭೇಟಿ ನೀಡಿದರೆ ನಮ್ಮ ತಾಲೂಕು ಕಚೇರಿ, ನಮ್ಮ ಸಿಬ್ಬಂದಿ ಅವರ ಅಪ್ಲಿಕೇಶನನ್ನು ನಾವೇ ಹಾಕೋಕ್ಕೆ ನಾವು ಅವರಿಗೆ ಸಹಾಯ ಮಾಡ್ತೇವೆ. ಈ ಯೋಜನೆಗಳೆಲ್ಲ ಇದ್ದಾವೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆಗಳ ಬಗ್ಗೆ ಮಾಹಿತಿ ತಲುಪಿಸುವಲ್ಲಿ ಏನಾದರೂ ಸವಾಲುಗಳಿದ್ದಾವ? ಅವರಿಗೆ ಇದರ ಸರಿಯಾದ ರೀತಿಯಲ್ಲಿ ಪ್ರಚಾರ ಮುಂತಾದ ನಿರ್ವಹಣೆ ಇದೆಯಾ? ಏನೂ ತೊಂದರೆ ಆಗದಾಗೆ ಅವರಿಗೆ ಎಲ್ಲ ತಿಳಿಸೋದಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಾ ನೀವು? ಸರ್, ಪ್ರಚಾರ ನಾವು ಇಲಾಖೆ ನಮಗೆ ಪ್ರಚಾರವನ್ನು ನಾವು ನೀಡ್ತಾ ಇದ್ದೀವಿ. ಗ್ರಾಮ ಸಭೆಗಳ ಮೂಲಕ ಗ್ರಾಮದಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಗ್ರಾಮ ಸಭೆಗಳಿಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಇಲಾಖೆ ಯೋಜನೆಗಳು ಹಾಗೂ ಮೇಳಗಳಲ್ಲಿ, ಫಾರ್ ಎಕ್ಸಾಂಪಲ್ ಉದ್ಯೋಗ ಮೇಳ ಅಥವಾ ಇತರೆ ಮೇಳಗಳು ಸರ್ಕಾರದಿಂದ ಏನು ನಾವು ಆಯೋಜನೆ ಮಾಡಿರ್ತೀವಿ ಅಲ್ಲಿ ನಾವು ಇಲಾಖೆ ಯೋಜನೆಗಳ ಕುರಿತಾಗಿ ನಾವು ಪ್ರಚಾರವನ್ನು ಪಡಿಸ್ತೀವಿ. ಅದೇ ರೀತಿಯಾಗಿ ತಮ್ಮ ಈ ಜ್ಞಾನಧ್ವನಿ ರೇಡಿಯೋ, ಜನಧ್ವನಿ ರೇಡಿಯೋ ಹಾಗೂ ಇತರೆ ನಾವು ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಲುಪಿಸುವಂಥ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಅಧಿಕಾರ ಅವಧಿಯಲ್ಲಿ ಕಂಡು ಬಂದಂಥ ಅತ್ಯಂತ ಯಶಸ್ವಿ ಅಥವಾ ನಿಮಗೆ ತೃಪ್ತಿ ತಂದಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ? ಎಸ್ ಸರ್. ಸರ್, ಈ 3 ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿರೋದ್ರಿಂದ ಈ ಜಿಲ್ಲೆಗೆ ಹೊಸದಾಗಿ ಸುಮಾರು 16 ವಸತಿ ನಿಲಯಗಳನ್ನು ನಮಗೆ ನೀಡಿದ್ದಾರೆ, ಅಂದರೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವು 16 ವಸತಿ ನಿಲಯಗಳನ್ನು ನಾವು ಚಾಲನೆ ಕೊಟ್ಟಿದ್ದೇವೆ. ಅದರಿಂದ ಸುಮಾರು 1600 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತದೆ. ಅದೇ ರೀತಿಯಾಗಿ 2 ಮೊರಾರ್ಜಿ ಶಾಲೆಗಳು ನಮ್ಮ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಒಂದು ಅಲೆಮಾರಿ ಜನಾಂಗದವರಿಗಾಗಿ, ಇನ್ನೊಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗಾಗಿ ಅಂತಂತೆ. ಒಂದು ಈಗ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಅವರದ್ದು ಪ್ರವೇಶಾತಿ ಪ್ರಾರಂಭವಾಗಿದ್ದಾವೆ. ಸೊ ಅದನ್ನು ನಮಗೆ ಒಂದು ಮೊರಾರ್ಜಿ ಶಾಲೆ. ಅದೇ ರೀತಿಯಾಗಿ ಮೈಸೂರು ಟೌನ್ನಲ್ಲಿ ಡಿ ದೇವರಾಜ ಅರಸು ಭವನ
ನಿರ್ಮಾಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು 5 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಸದ್ಯದಲ್ಲೇ ಚಾಲನೆಯನ್ನು ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಹಾಸ್ಟೆಲ್ಗಳ ತರಹನೇ ಸಮುದಾಯ ಭವನಗಳನ್ನು ಕೂಡ ನಿಮ್ಮ ಇಲಾಖೆಯ ಇದರಲ್ಲೇ ಬರ್ತದೆ. ಎಷ್ಟು ಸಮುದಾಯ ಭವನಗಳನ್ನು ನಿರ್ಮಾಣ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ? ಸರ್, ಸುಮಾರು ಸಮುದಾಯ ಭವನಗಳು, ಸುಮಾರು 560ಕ್ಕಿಂತ ಹೆಚ್ಚು ಸಮುದಾಯ ಭವನಗಳು ವಿವಿಧ ಹಂತದಲ್ಲಿ ಇದ್ದಾವೆ ನಮಗೆ. ಇದು ಜಾತಿಗೆ ಸಂಬಂಧಪಟ್ಟ ಸಮುದಾಯ ಭವನಗಳು? ಹೌದು, ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟ ಸಮುದಾಯಕ್ಕೆ ಸಂಬಂಧಪಟ್ಟವು. ಅದನ್ನು ಯಾವ್ಯಾವಕ್ಕೆ ಬಳಸ್ತಾ ಇದ್ದಾರೆ ಸಾಮಾನ್ಯವಾಗಿ? ಸರ್, ಅವರು ಮುಖ್ಯವಾಗಿ ಆ ಸಮುದಾಯದವರ ಒಳ್ಳೆಯ ಕಾರ್ಯಕ್ರಮಗಳಾಗಿ ಯಾವುದೇ ಕಾರ್ಯಕ್ರಮ ಆ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದ ಅವರು ಅದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯಾಕೆ ಗ್ರಾಮದಲ್ಲಿ ಅವರಿಗೆ ಸಮುದಾಯದ ಜನರಿಗೆ ಸಮುದಾಯ ಭವನಗಳಿಲ್ಲ ಅಂತಂದರೆ ಮನೆ ಮುಂದೆ ಟೆಂಟು ಅದು ಸುಮಾರಾಗಿ ಬಳಸ್ಕೊಳ್ಳಲು ತುಂಬ ಕಷ್ಟ ಆಗ್ತಿತ್ತು, ಅಥವಾ ಖಾಸಗಿ ಚೌಟ್ರಿಗಳಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿಕೊಳ್ಳಲು ತುಂಬ ಆರ್ಥಿಕವಾಗಿ ಸಮಸ್ಯೆ ಇರುತ್ತೆ. ಅದರಿಂದ ಸರ್ಕಾರ ಅವರಿಗೆ ಸಮುದಾಯ ಭವನಗಳನ್ನು ಅವರಿಗೆ ನಿರ್ಮಾಣ ಮಾಡಿ ಕೊಡಲಾಗುತ್ತದೆ. ಅದರ ಮ್ಯಾನೇಜ್ಮೆಂಟು ಇಲಾಖೆದೆ. 2 ರೀತಿ ಇದ್ದಾವೆ ನಮ್ಮಲ್ಲಿ. ಖಾಸಗಿ ಸಮುದಾಯ ಭವನಗಳು ಹಾಗೆ ಸರ್ಕಾರದಿಂದ ನೇರವಾಗಿ ಕನ್ಸ್ಟ್ರಕ್ಟ್ ಮಾಡೋಂಥ ಸಮುದಾಯ ಭವನಗಳು ಅಂತ ಇರ್ತವೆ. ಖಾಸಗಿ ಸಮುದಾಯ ಭವನ ಅಂತಂದರೆ ಸಾಲ ಅಥವಾ ಇಲ್ಲ, ಖಾಸಗಿ ಸಮುದಾಯ ಭವನಕ್ಕೆ ನಾವು 75% ಸಹಾಯಧನ ಕೊಡ್ತೀವಿ. 25% ಅವರೇ ಅವರ ಸ್ವಂತ ಸಂಪನ್ಮೂಲ ಬಳಸ್ಕೊಂಡು ಅವರದೇ ಸಮುದಾಯದ ಅಂದರೆ ಅವರೊಂದು ಸಂಘ ಅಥವಾ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟ್ ಮೂಲಕ ಆ ಸಮುದಾಯ ಭವನವನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದರ ಮ್ಯಾನೇಜ್ಮೆಂಟ್ ಅವರಿಗೆ ಕೊಟ್ಟಿರ್ತೀವಿ. ನಾವು ಓನ್ಲಿ ಸಹಾಯಧನ ಕೊಟ್ಟಿರ್ತೀವಿ ಅವರಿಗೆ. ನೀವು ಓನ್ ಮಾಡುವಂಥದ್ದು ನಿಮ್ಮದೇ? ನಾವು ಓನ್ ಮಾಡುವಂಥದ್ದು ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಗ್ರಾಮಗಳಲ್ಲಿ ನಾವು ಭವನವನ್ನು ಕನ್ಸ್ಟ್ರಕ್ಟ್ ಮಾಡಿದರೆ, ಅದು ಸರ್ಕಾರಿ ಜಮೀನಲ್ಲಿ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದರೆ, ಅದು ಎಲ್ಲವನ್ನು ಮುಗಿದಾದ್ಮೇಲೆ ನಾವು ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆ ಗ್ರಾಮ ಪಂಚಾಯತಿ ಅವರಲ್ಲೊಂದು ಕಮಿಟಿ ಮಾಡ್ಕೊಂಡು ಆ ಸಮುದಾಯ ಭವನದ ನಿರ್ವಹಣೆಗೆ ಅವರ ಮೂಲಕ ನಿರ್ವಹಣೆ ಮಾಡ್ಕೊಂಡಿರ್ತಾರೆ. ನಿಮ್ಮದು ಕನ್ಸ್ಟ್ರಕ್ಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಗೆ, ಪುರಸಭೆಯಲ್ಲಿ ಪುರಸಭೆಗೆ, ನಗರಸಭೆಯಲ್ಲಿ ನಗರಸಭೆಗೆ, ಈ ರೀತಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ನಮ್ದು ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಇರೋದಿಲ್ಲ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳ ಮಾಹಿತಿ ಅಥವಾ ಯಾವುದಾದ್ರೂ ತೊಂದರೆಗಳ ಬಗ್ಗೆ ತಮ್ಮನ್ನು ಸಂಪರ್ಕಿಸಬೇಕಾದ್ರೆ ಯಾರನ್ನು ಸಂಪರ್ಕಿಸಬೇಕಾಗುತ್ತೆ? ನಮ್ಮಲ್ಲಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕಾ ಕಚೇರಿಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಮೈಸೂರು ತಾಲೂಕದಲ್ಲಿ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಮಿನಿ ವಿಧಾನಸೌಧ ರೂಮ್ ನಂಬರ್ 216ಕ್ಕೆ ಭೇಟಿ ನೀಡಿದರೆ ಅಲ್ಲಿ ತಾಲೂಕು ಕಲ್ಯಾಣಾಧಿಕಾರಿ ಮತ್ತು ಅವರ ಜೊತೆಯ ಸಿಬ್ಬಂದಿಗಳಿರ್ತಾರೆ. ಯಾವುದೇ ಸಮಸ್ಯೆ ಇದ್ದರೂ ಅವರು ಬಗೆಹರಿಸಿ ಕೊಡ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರಿಗೆ ಭೇಟಿಯಾಗಬೇಕೆಂತಂದರೆ ಹೊಸ DC ಆಫೀಸ್ ಸಿದ್ಧಾರ್ಥ ಲೇಔಟ್ ರೂಮ್ ನಂಬರ್ 206ಕ್ಕೆ ಅವರು ಭೇಟಿ ನೀಡಿದರೆ ಅವರಿಗೆ ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ಅವರನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ ನಮ್ಮ ರೇಡಿಯೋ ಕೇಳುಗರಿಗೆ, ವಿಶೇಷವಾಗಿ ಹಿಂದುಳಿದ ವರ್ಗದ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ನೀಡಬಯಸುವಂತಹ ಸಂದೇಶ ಯಾವುದು? ಸರ್, ನಾವು ಹಿಂದುಳಿದ ವರ್ಗದ ಜನರಿಗೆ ನಮ್ಮ ಇಲಾಖೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದ್ದರೆ ಅವರಿಗೆ ವಸತಿ ನಿಲಯಗಳ ಸೌಲಭ್ಯ ಇವೆಲ್ಲವನ್ನು ಬಳಸ್ಕೊಂಡು ವಿದ್ಯಾಭ್ಯಾಸವನ್ನು ಸರಿಯಾಗಿ ಪಡೆದುಕೊಂಡು ಅವರು ಸ್ವಾವಲಂಬಿಯಾಗಿ ಬದುಕಬೇಕು ಹಾಗೂ ಅವರ ಎಲ್ಲ ಶ್ರೇಯಸ್ಸನ್ನು ಅಭಿವೃದ್ಧಿ ಆಗಬೇಕನ್ನೋದೇ ನಮ್ಮ ಇಲಾಖೆಯ ಕನಸು, ಆಶಯ ಸರ್. ಈವರೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ವಿಚಾರಗಳನ್ನು ಹಂಚಿಕೊಂಡಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.